ಸರ್ಕಾರದ ಗಮನಕ್ಕೆ ನಿಲ್ದಾಣ ಅಭಿಯಾನ. ರಾಜ್ ನ್ಯೂಸ್ ಈಗಾಗಲೇ ಈ ಒಂದು ಬಸ್ ನಿಲ್ದಾಣಗಳ ಅವ್ಯವಸ್ಥೆಯ ಬಗ್ಗೆ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನ ಮಾಡ್ತಾ ಇದೆ. ಹೇಗಿದೆ ಅವ್ಯವಸ್ಥೆ ರಾಜಧಾನಿಯಲ್ಲಿ ಅಂತ, ಜನಸಾಮಾನ್ಯರು ಹೇಗೆ ಬಸವಳಿದು ಹೋಗ್ತಿದ್ದಾರೆ ಈ ಅವ್ಯವಸ್ಥೆಯಿಂದಾಗಿ ಅಂತ. ಸೊ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಬ್ರಾಂಡ್ ಬೆಂಗಳೂರು ಮಾಡೋಕೆ ಹೊರಟಿರುವಂತ ನಗರಾಭಿವೃದ್ಧಿ ಸಚಿವರ ಗಮನಕ್ಕಿದು ಬರಲಿ. ಸೊ ಬ್ರಾಂಡ್ ಬೆಂಗಳೂರು ಮಾಡೋಕ್ಕೂ ಮುನ್ನ ಮೂಲಭೂತ ಸೌಕರ್ಯ ಆಗಿರುವಂತ ಬಸ್ ನಿಲ್ದಾಣಗಳ ವ್ಯವಸ್ಥೆಯನ್ನ ಸರಿಪಡಿಸಬೇಕಾಗಿದೆ. ಬಸ್ ನಿಲ್ದಾಣಗಳು ಸರಿ ಇಲ್ಲದೆ ಇರೋ ಕಾರಣ ಸಾಕಷ್ಟು ಸಾವು ನೋವುಗಳು ಕೂಡ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾದಂತ ವಿಚಾರ. ಯಾಕೆಂತಂದ್ರೆ ಎಲ್ಲಿ ಬೇಕಲ್ಲಿ ಬಸ್ ನಿಲ್ದಾಣಗಳಾಗಿದೆ, ಎಲ್ಲಿ ಬೇಕಲ್ಲಿ ಬಸ್ಗಳನ್ನ ಅಡ್ಡ ಹಾಕ್ತಾರೆ. ಹಿಂದೆ ಬರೋನಿಗೆ ಬಸ್ ನಿಲ್ದಾಣದಲ್ಲಿ ಅಲ್ಲಿ ಬಸ್ ನಿಲ್ಲುತ್ತಾ ಇಲ್ಲ ಅಂತನೂ ಗೊತ್ತಾಗಲ್ಲ, ಮುಂದೆ ಹೋಗೋನಿಗೆ ಬಸ್ ಯಾವ ಕಡೆಯಿಂದ ಬರುತ್ತಂತನೂ ಗೊತ್ತಾಗಲ್ಲ. ಇಂಥ ಅವ್ಯವಸ್ಥೆ ಇದೆ. ಸೊ ಈ ನಿಟ್ಟಿನಲ್ಲಿ ಶಿವಾಜಿನಗರ ಬಸ್ ನಿಲ್ದಾಣವನ್ನ ನಾವು ಗಮನಿಸ್ತಾ ಇದ್ದೀವಿ. ಹೆಂಗಿದೆ ಶಿವಾಜಿನಗರ ಬಸ್ ನಿಲ್ದಾಣ ಅಂತ. ಮೆಜೆಸ್ಟಿಕ್ ನಂತರ ಬೆಂಗಳೂರಲ್ಲಿ ಮತ್ತೊಂದು ದೊಡ್ಡ ಬಸ್ ನಿಲ್ದಾಣ ಅಂತಂದ್ರೆ ಅದು ಶಿವಾಜಿನಗರ ಬಸ್ ನಿಲ್ದಾಣ. ಸೊ ಶಿವಾಜಿನಗರ ಬಸ್ ನಿಲ್ದಾಣದ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ ಶಿವಾಜಿನಗರ ಬಸ್ ನಿಲ್ದಾಣ ಇದೆ ಮತ್ತು ಅಲ್ಲಿ ನಿರ್ವಹಣೆ ವ್ಯವಸ್ಥೆ ಹೇಗಿದೆ ಮತ್ತು ಅಲ್ಲಿನ ಜನಸಾಮಾನ್ಯರ ಬೇಡಿಕೆಗಳು ಏನು, ಆ ಬೇಡಿಕೆಗಳಿಗೆ BBMP ಆಗಿರಲಿ ಸರ್ಕಾರ ಆಗಿರಲಿ ಕಿವಿಗೊಡ್ತಾ ಇದೆಯಾ? ಎಸ್, ಇದು ಶಿವಾಜಿನಗರದ ಬಸ್ ನಿಲ್ದಾಣದ ದೃಶ್ಯಗಳಾಗಿರುವಂಥದ್ದು. ಹೋಲ್ಡಿಂಗ್ಸ್ ಹಾಕಿದ್ದಾರೆ, ಯಾವುದೋ ಅಡ್ವರ್ಟೈಸ್ಮೆಂಟ್ ಫ್ಲೆಕ್ಸ್ ಇಂದು. ಬಟ್ ಆ ಹೋಲ್ಡಿಂಗ್ಸ್ ಹೆಂಗ್ ಬೇಕಂಗೆ ಬಿದ್ದಿದೆ, ವೈರಿಂಗ್ಸ್ ಹೆಂಗ್ ಬೇಕಂಗೆ ಬಂದಿದೆ. ಒಂದು ಬಸ್ ನಿಲ್ದಾಣ ಅಂತಂದ್ರೆ ವೈರಿಂಗ್ ಹೆಂಗಿರ್ಬೇಕು ಅನ್ನುವಂಥ ಒಂದು ನಿಯಮ ಇದೆ. ಆ CCTV ಅದೇನೋ ಪ್ಲಾಸ್ಟಿಕ್ ಯಾವುದೋ ತಂದು ಹಾಕಿರೋ ತರ ಕಾಣ್ತಾ ಇದೆ, ಅದೇನೋ ಕೆಲಸ ಮಾಡೋ ತರ ಕಾಣ್ತಾ ಇಲ್ಲ. ಸೊ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಾರಿಗೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ಸರ್, ನಮ್ಮ CEO ಅರವಿಂದ್ ಸಾಗರ್ ಸರ್ ಇದ್ದಾರೆ, ನಮ್ಮ ಜೊತೆ ಮಾತನಾಡಿ ಸರ್. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸಾಗರ್. ಸರ್, ತಾವು ಸಾರಿಗೆ ಸಚಿವರಾದ ದಿನದಿಂದ ಇಲ್ಲಿಯವರೆಗೂ ಒಂದು ಬಸ್ ನಿಲ್ದಾಣದ ಬಗ್ಗೆ, ವಿಶೇಷವಾಗಿ ಬಸ್ ನಿಲ್ದಾಣದ ಬಗ್ಗೆ, ಬಸ್ಸುಗಳ ಬಗ್ಗೆ ಏನು ಹೊಸ ರೀತಿಯ ಯೋಜನೆಗಳನ್ನು, ಚಿಂತನೆಗಳನ್ನು ತಾವು ಮಾಡಿದಿರಿ ಸರ್? ಅಲ್ಲ, ಏನ್ ಪ್ರಾಬ್ಲಮ್ ಏನು ಅಂತೇಳಿ ಅದಕ್ಕೆ ಉತ್ತರ ಕೊಡ್ತೀನಿ. ಪ್ರಾಬ್ಲಮ್ ಏನಿಲ್ಲ, ಮಾಡಲೇಬೇಕಾದ ತುರ್ತು ವ್ಯವಸ್ಥೆಗಳನ್ನು ಕಲ್ಪಿಸಬೇಕಾದ ಅವ್ಯವಸ್ಥೆಯ ಆಗರವಾಗಿರ್ತಕ್ಕಂಥ ಬಸ್ ನಿಲ್ದಾಣಗಳು ಅದೆಷ್ಟು ಇದಾವೆ, ಅದು ನಮ್ಮ ವಿಜುವಲ್ ಅಲ್ಲಿ ಇವತ್ತು ಕಾಣುತ್ತೆ. ಬೆಂಗಳೂರಲ್ಲಿ ಬಹಳ ಕಡೆ ಇದೆ. ಮಹಾಲಕ್ಷ್ಮಿ ಲೇಔಟು, ಮೆಜೆಸ್ಟಿಕ್, ಪ್ರತಿಯೊಂದು ಕಡೆ. ರಾಜಾಜಿನಗರ ಹಣ ವಸೂಲಿ ಮಾಡಬಾರ್ದು, ಆದ್ರೆ ಹಣ ವಸೂಲಿ ಮಾಡ್ತಾರೆ. ಶೌಚಾಲಯಗಳ ಪರಿಸ್ಥಿತಿ ದೇವರೇ ಬಲ್ಲ, ಈ ರೀತಿ ಇದೆ ಸರ್. ಅಂದ್ರೆ ಇದು ಆರೋಪ ಅಂತಲ್ಲ, ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಎಲ್ಲೋ ಅಧಿಕಾರಿಗಳು ವಿಫಲರಾಗ್ತಾ ಇದ್ದಾರಾ? ಅದಕ್ಕೆ ನೀವು ಕೊಡಬಹುದಾದ ಎಚ್ಚರಿಕೆ ಏನು, ಯಾವ ರೀತಿ? ಈಗ ರಾಮಲಿಂಗಾರೆಡ್ಡಿ ಅವರ ಬಗ್ಗೆ ನಮಗೆ ಭರವಸೆ ಇದೆ, ಆದ್ರೆ ಕಾರ್ಯಗತ ಆಗಬೇಕು ಅಂತ. ಸರ್, ರಾಜಧಾನಿಯ ಬಹುತೇಕ ಬಸ್ ನಿಲ್ದಾಣಗಳಲ್ಲಿ CC ಕ್ಯಾಮೆರಾ ವ್ಯವಸ್ಥೆ ಇಲ್ಲ, ಲೈಟಿಂಗ್ ವ್ಯವಸ್ಥೆ ಇಲ್ಲ. ಅಲ್ಲಿ ಬಸ್ ನಿಂತ್ಕೊಂಡ್ರೆ ಅಲ್ಲಿ ಜನರಿಗೆ ಕುತ್ಕೊಂಡು ಕಾಯೋಕ್ ವ್ಯವಸ್ಥೆ ಇಲ್ಲ. ಸರ್, ಎಷ್ಟೋ ಬಸ್ ನಿಲ್ದಾಣಗಳು ಹಿಂಗೆ ಇದೆ ಸರ್, ಒಂದಂತಲ್ಲ ಎರಡಂತಲ್ಲ, ನಿಮಗೂ ಗೊತ್ತದು. ಕೆಲಸ ಮಾಡಿ, ನಿಮ್ಮ ಇವ್ರು ಯಾರಾದ್ರೂ ನಮ್ಮ ಜೊತೆ ಒಬ್ಬರು ಕಳಿಸ್ತಾರೆ, ನಮ್ಮ ಹಿರಿಯ ಅಧಿಕಾರಿ ಒಬ್ಬರ ಜೊತೆ ಕಳಿಸ್ತೀನಿ, ಖಂಡಿತ ಕಳಿಸಿ ಸರ್. ಏನಾದ್ರು ನ್ಯೂನತೆಗಳಿದ್ರೆ ಎಲ್ಲ ಕೂಡ ಸರಿಪಡಿಸೋಣ. ಖಂಡಿತ ಸರ್. ಈಗೇನಲ್ಲ, ಇದು ಈಗ ಮಾಡಬಹುದಾದಂತ ಕೆಲಸಗಳನ್ನೇ ಮಾಡ್ತಾ ಇಲ್ಲ ಅಂತ ಅಲ್ಲ, ಎಲ್ಲೆಲ್ಲಿ ಅಂತ ಹೇಳ್ಬಿಟ್ರೆ ಅಲ್ಲ ಸರ್. ಎಲ್ಲೆಲ್ಲಿ ಅನ್ನೋಕ್ಕಿಂತ ಒಂದ್ಸರಿ ಇನ್ಸ್ಪೆಕ್ಟ್ ಮಾಡ್ಬಿಡ್ಲಿ. ನಮ್ಮ ರಾಜ್ಯೋತ್ಸವ ವಿಡಿಯೋ ಎಲ್ಲ ಕಳ್ಸಿಕೊಡ್ತಿತ್ತು ತಮಗೆ. ಈಗ ಬೆಳಿಗ್ಗೆ 10 ಗಂಟೆಯಿಂದಲೂ ಕೂಡ ಒಂದು ಅಭಿಯಾನ ಹೋಗ್ತಾ ಇದೆ ಸರ್. ರಿಯಾಲಿಟಿ ಚೆಕ್ ಮಾಡ್ತಾ ಇದೀವಿ. ನಮ್ಮ ಪ್ರತಿನಿಧಿಗಳು ಬಸ್ ನಿಲ್ದಾಣಗಳಿಗೆ ಹೋಗ್ತಾ ಇದ್ದಾರೆ. ಇವತ್ತು ರಾಜಾಜಿನಗರದಲ್ಲಿ ಒಂದು ಬಸ್ ನಿಲ್ದಾಣ ಇದೆ ಸರ್. ಅಲ್ಲೂ ಕೂಡ ಅದು ಯಾವತ್ತೋ ಯಾವ ಕಾಲದಗಳದೋ ಬಸ್ ನಿಲ್ದಾಣ ಗೊತ್ತಿಲ್ಲ. ಅಲ್ಲಿಂದ ಯಾವಾಗ ಬೇಕಾದ್ರೂ ಸೀಟ್ ಉದುರಿ ಬೀಳುವಂತ ಸಾಧ್ಯತೆಗಳಿದೆ. ಆಮೇಲೆ ಬಸ್ ನಿಲ್ದಾಣಗಳು ನಮಗೆ ಸಂಬಂಧಪಟ್ಟಿದ್ದಲ್ಲ. ಯಾವ ಬೆಂಗಳೂರಲ್ಲಿ ಯಾವ ಒಂದ್ ನಿಮಿಷ ಯಾವ ಬಸ್ ನಿಲ್ದಾಣಗಳು ಕೂಡ BMTC ಅವರು ಕಟ್ಟಲ್ಲ. ಅದೆಲ್ಲ ಕೂಡ ಬಸ್ ನಿಲ್ದಾಣಗಳು BBMP ಅವರು ಅವ್ರ ಅಟ್ಯಾಚ್ಮೆಂಟ್ ಕೊಟ್ಬಿಟ್ಟು ಅವ್ರು ಮಾಡೋದು. ನಮ್ದು ಬೆಂಗಳೂರಲ್ಲಿ ಒಂದೂ ಇಲ್ಲ. ಎಲ್ಲಾ ಬಸ್ ನಿಲ್ದಾಣಗಳು ಕೂಡ ಈಗ BBMP ಅವರೇ ಕಟ್ಟೋದು. ಆಗ್ಲಿ ಸರ್, BBMP ಅವರು ಕಟ್ಟೋದು ನಿಜ. ತಾವು ಸಚಿವರಾಗಿ ನಿರ್ದೇಶನ ಕೊಡಿ ಸರ್, ಪರವಾಗಿಲ್ಲ. ರಾಜ್ ನ್ಯೂಸ್ ಮೂಲಕ ದಯವಿಟ್ಟು ನಿರ್ದೇಶನ ಕೊಡಿ, ದಯಮಾಡಿ. ದಯಮಾಡಿ. ಆಮೇಲೆ ಬಸ್ ನಿಲ್ದಾಣಗಳ ಬಗ್ಗೆ ಏನಿದೆ ಏನಿಲ್ಲ ಅಂತಕ್ಕಂಥ ಒಂದು ಸೂಕ್ಷ್ಮವಾದ ನಿರ್ದೇಶನವನ್ನ, ಸುತ್ತೋಲೆಯನ್ನ ದಯಮಾಡಿ ಕೊಡಿ ಸರ್. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ರಾತ್ರಿಯ ವೇಳೆಯಲ್ಲಿ
ಬೇರೆ ಬೇರೆ ಊರುಗಳಿಗೆ ಹೋಗ್ತಕ್ಕಂಥ ಹೆಣ್ಮಕ್ಳು ಮತ್ತೊಬ್ಬರು ವಯಸ್ಸಾದವರು ಯಾರೇ ಆಗಿದ್ರು ಕೂಡ ಯಾವುದತ್ರ ಕಾಯಂ ಆಗಿ ಅವರೇ ನಿಲ್ಲಿಸಬಹುದಾದ ಹೋಟೆಲ್ಗಳ ಹತ್ತಿರ ಇರಬಹುದಾದ ಶೌಚಾಲಯದಲ್ಲಿ ಆಗಬಹುದಾದ ಸುಲಿಗೆ ಇರಬಹುದಾದಂಥ ಒಂದು ಅಲ್ಲಿ ಅವ್ಯವಸ್ಥೆಗಳು ಅದನ್ನೆಲ್ಲ ದಯಮಾಡಿ ಮಾಡಿಸ್ಬಿಟ್ರೆ ಅಡ್ಡಿಲ್ಲ. ಈ ಸರ್ಕಾರ ಬಂದ ಮೇಲೆ ಒಂದಿಷ್ಟಾದ್ರೂ ಉಸಿರು ಬಿಡಂಗಾದ್ರೂ ಶೌಚಾಲಯಕ್ಕೆ ಹೋಗ್ತಾರೆ, ಬಸ್ ನಿಲ್ದಾಣಗಳು ಸರಿ ಇದೆ ಅಂತಕ್ಕಂಥ ಒಂದು ನಿರ್ದೇಶನ, ಒಂದು ಪ್ರೀತಿ ಯಾರು ಬರಲಿ ಸರ್ಕಾರದ ಮೇಲೆ ಅಂತ. ಈಗ ನಮ್ಮ TTMCಗಳಿದೆಯಲ್ಲ, ಹಾ ಸರ್, ಯಾವ್ದು ಕೆಂಪೇಗೌಡ ಬಸ್ ನಿಲ್ದಾಣ, ಆಮೇಲೆ ಶಾಂತಿನಗರದ್ದು, ಈ ತರ ದೊಡ್ಡ ದೊಡ್ಡ ಬಸ್ ನಿಲ್ದಾಣಗಳು ಮೇಂಟೈನ್ ಮಾಡೋದು ನಮ್ಮ BMTC ಅವರೇ ಮಾಡ್ತಾರೆ. ಈ ರಸ್ತೆ ಬದಿಲಿ ಇರ್ತಕ್ಕಂತ ಬಸ್ ಶೆಲ್ಟರ್ಸ್ ಇದೆಯಲ್ಲ, ಅದೆಲ್ಲ ಕೂಡ BBMP ಅವರು ನಮ್ಮ ಹತ್ರ ತಗೊಂಡು 20 ವರ್ಷ ಆಗೋಯ್ತು ಅವರು. ನಮ್ದು ಏನಾದ್ರು TTMCಗಳಿದ್ರೆ ಹೇಳಿದ ತಕ್ಷಣ ಸರ್ ಮಾಡ್ತಾನ ಸರ್. ಇದೇ ರೀತಿಯ ಕೆಲವು ವಿಚಾರಧಾರೆಗಳು ಇದು ನಮ್ಮ ವ್ಯಾಪ್ತಿ, ಈ ಪೊಲೀಸ್ನವ್ರು ಹೇಳ್ತಾರಲ್ಲ ಇದು ನಮ್ಮ ವ್ಯಾಪ್ತಿ, ಅದು ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ, ಈ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಅಂತ ಹೇಳ್ತಾರೆ. ಹಾಗಾಗಿ ಈಗ ತಾವು ಹಿರಿಯ ಸಚಿವರಾಗಿದ್ದೀರಿ, ಸಾಕಷ್ಟು ಅನುಭವಿತರಾಗಿದ್ದೀರಿ, ನೀವು ಹೇಳ್ತಕ್ಕಂಥ ವಿಚಾರಗಳು ಸಮರ್ಪಕವಾಗಿ ಸತ್ಯಕ್ಕೆ ಹತ್ರ ಇರ್ತವೆ. ಆದ್ರಿಂದ ತಾವು ಈ ಒಂದು ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ತಾವು ಸಚಿವರಾಗಿರೋದ್ರಿಂದ ತಾವು ಬರೀ ಒಂದ್ ನಿಮಿಷ ಹೇಳಿ ಸರ್. ನೀವು ರಿಯಾಲಿಟಿ ಚೆಕ್ ಮಾಡ್ತಿರೋರು. ಹೌದು, ನೀವು ನೋಡ್ರಿ, ಕಾರ್ಪೊರೇಷನ್ BBMP ಅವರು ಬಸ್ ಸ್ಟ್ಯಾಂಡ್ ಅವರು ಮಾಡ್ತಾರೆ. ನೀವು ಅಟ್ಯಾಚ್ಮೆಂಟ್ ಬೋರ್ಡ್ ತಗೊಳ್ತೀರಾ, ಅಟ್ಯಾಚ್ಮೆಂಟ್ ತಗೊಂಡು ನೀವು ದುಡ್ಡು ತಗೊಳ್ತೀರಾ, ಇದನ್ನ ಸರ್ವ್ ಮಾಡ್ತೀವಿ ಅಂತ ಮಹಾನಗರ ಪಾಲಿಕೆ ಆಯುಕ್ತರ ಗಮನಕ್ಕೂ ತನ್ನಿ ಅಂತ ನಾನು ಹೇಳ್ತೀನಿ. ಆಗ್ಲಿ ಸರ್, ಖಂಡಿತವಾಗ್ಲು. ಒಳ್ಳೆ ಕೆಲಸ ಅಲ್ಲ, ನಮಗಿಂತ ಹೆಚ್ಚು ಒಂದು 10 ತೂಕದ ಮಾತುಗಳು ನಿಮ್ಮಿಂದ ಹೋಗ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತೀನಿ ನಾನು ಹೇಳ್ತೀನಪ್ಪ. ಸರ್ ರಾಮಲಿಂಗಾರೆಡ್ಡಿ ಸರ್, ಮತ್ತೆ ಇದು ನಗರದ ವಿಷಯ ಆದ್ರೆ ರಾಜ್ಯಾದ್ಯಂತ ಕೂಡ ಸ್ವಲ್ಪ ಅವ್ಯವಸ್ಥೆ ಇದೆ ಸರ್. ಬೀದರಲ್ಲೂ ಕೂಡ ಬಸ್ ನಿಲ್ದಾಣದ ಅವ್ಯವಸ್ಥೆ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ. ಬಸವನ ಬಾಗೇವಾಡಿಯಲ್ಲಿ ಇರ್ತಕ್ಕಂಥ ಬಸ್ ನಿಲ್ದಾಣದ ಅವ್ಯವಸ್ಥೆ ಬಗ್ಗೆ ಕೂಡ ನಾವು ತೋರಿಸ್ತಾ ಇದ್ದೀವಿ. ಒಬ್ಬ ಸಾರಿಗೆ ಸಚಿವರಾಗಿ ತಾವು ಕೂಡ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಬಸ್ ನಿಲ್ದಾಣಗಳ ವ್ಯವಸ್ಥೆಯನ್ನ ಸರಿಪಡಿಸುವಂತಹ ಒಂದು ಒಳ್ಳೆ ಕ್ರಮ ತೆಗೆದುಕೊಳ್ಬೇಕಾಗಿದೆ ಸರ್. ಯಾಕೆಂತಂದ್ರೆ ಸರ್, ಇವತ್ತು ಮಹಿಳೆಯರು ಹೋಗಿ ಆ ಬಸ್ ನಿಲ್ದಾಣದಲ್ಲಿ ಇರೋಕ್ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಶೌಚಾಲಯ ಸ್ವಚ್ಛತೆ ಇಲ್ಲ. ಅದ್ರ ಜೊತೆಗೆ ಸರ್, ಗರ್ಭಿಣಿಯರು, ಹಿರಿಯ ನಾಗರಿಕರು, ಮಕ್ಕಳು, ಮತ್ತೆ ಈ ತರದ ಯಾರಾದ್ರೂ ಹೆಣ್ಮಕ್ಳು ಹೋದ್ರೆ ಅವರಿಗೆ ಇರೋದಕ್ಕೆ ವ್ಯವಸ್ಥೆ ಇಲ್ಲ ಸರ್. ಒಂದು ಒಳ್ಳೆ ಯೋಜನೆ ಕೊಟ್ಟಿದ್ದೀರಿ, ಶಕ್ತಿ ಯೋಜನೆ ಅಂತ ಒಳ್ಳೆ ಯೋಜನೆ ಕೊಟ್ಟಿದ್ದೀರಿ. ರಾಜ್ಯಾದ್ಯಂತ ಮಹಿಳೆಯರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಸರ್ಕಾರದಿಂದ ಸಾಕಷ್ಟು ಮಹಿಳೆಯರಿಗೆ ಒಂದು ಉತ್ಸಾಹ, ಉತ್ತೇಜನೆ ಸಿಕ್ಕಿದೆ ಈ ಶಕ್ತಿ ಯೋಜನೆ ಮೂಲಕ. ಬಟ್ ಅದರ ಸದುಪಯೋಗ ಆಗಬೇಕು ಅಂತಂದ್ರೆ ಬಸ್ ನಿಲ್ದಾಣಗಳ ಕಡೆಗೆ ಬಂದ ಹೆಣ್ಣು ಮಕ್ಕಳಿಗೆ ಅಲ್ಲಿ ಸುರಕ್ಷತೆ ಕೂಡ ಮುಖ್ಯ ಅಲ್ವಾ ಸರ್? 100% ಶಕ್ತಿ ಯೋಜನೆಯ ಜೊತೆಗೆ ಬಸ್ ನಿಲ್ದಾಣಗಳಿಗೆ ಒಂದು ಒಳ್ಳೆ ಕಳೆ ಕೊಡಿ ಸರ್ ನಿಮ್ಮ ಮೂಲಕ. ಕೊಡೋಣ ಬಿಡಿ, ನೀವ್ ಹೇಳಿದ್ಮೇಲೆ ಆಯ್ತು, ಮಾಡೋಣ, ಮಾಡ್ತಾ ಇದೀವಿ. ನೀವ್ ಹೇಳಿದ್ಮೇಲೆ ಇನ್ನೂ ಹೆಚ್ಚು ಮುತುವರ್ಜಿ ಮಾಡ್ತೀವಪ್ಪ. ನಾವು ಹೇಳ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಅಷ್ಟೇ ವಿನ ಬೇರೆ ಏನೂ ಇಲ್ಲ ಸರ್. ಹೌದು, ಮತ್ತೆ ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರು ಅಂತಂದ್ರೆ ಸಚಿವರಾಗಿಯೂ ಗುರ್ಸ್ಕೊಂಡು ಪ್ರೀತಿ ಇಟ್ಕೊಂಡಿರೋರೆ, ಶಾಸಕರಾಗಿ ಗುರ್ಸ್ಕೊಂಡು ಪ್ರೀತಿ ಇಟ್ಕೊಂಡಿರೋರೆ, ಎರಡು ಇಲ್ಲದೆ ಇದ್ರು ಪ್ರೀತಿ ಇಟ್ಕೊಂಡಿರೋರೆ. ಹಾಗಾಗಿ ನಿಮ್ಮೊತ್ತರ ನಮಗೆ ಲೈನ್ ಸಿಕ್ಕಿರೋದು ನಮ್ಮ ಪುಣ್ಯ ಅನ್ಕತ್ತೀನಿ. ಯಾಕೆಂದ್ರೆ ಎಲ್ಲ ಸಚಿವರು ಹೀಗೆ ನಿರರ್ಗಳವಾಗಿ ಬಂದು ಮಾತನಾಡ್ತಕ್ಕಂಥ ಶಕ್ತಿ, ಔದಾರ್ಯತೆ, ಪ್ರೀತಿಯನ್ನು ತೋರಿಸೋದಿಲ್ಲ. ಆದರೂ ಕೂಡ ವಿಶೇಷವಾದ ಅಭಿನಂದನೆ ನಿಮ್ಗೆ ಹೇಳಬೇಕಾಗತ್ತೆ ನಾನು. ಈ ನಿಟ್ಟಿನಲ್ಲಿ ತಾವು ದಯಮಾಡಿ ಇವತ್ತೇನಾಗಿದೆ, ಬೀದರು, ಬಸವನ ಬಾಗೇವಾಡಿ ಆಗಲಿ, ಬಾಗಲಕೋಟೆ ಆಗಲಿ, ತುಮಕೂರು ಆಗಲಿ, ಕೋಲಾರ ಆಗಲಿ, ರಾಯಚೂರಾಗಲಿ, ಕಲಬುರಗಿ ಆಗಲಿ, ಶೌಚಾಲಯ ಸಮಸ್ಯೆ ಅಂತಕ್ಕಂಥದ್ದು ಮೂಗಿಗೆ ಗಬ್ಬು ನಾತ ಬಡಿತಾ ಇದೆ ಸರ್. ಹಾಗಾಗಿ ಇದು ಬಹಳ ಸಣ್ಣ ಮಟ್ಟದಲ್ಲಿ, ಸಣ್ಣ ವೆಚ್ಚದಲ್ಲಿ ಆಗಬಹುದಾದ, ನಿರ್ವಹಣೆ ವೆಚ್ಚದಲ್ಲಿ ಮಾಡಬಹುದಾದ ಕೆಲಸಗಳೇ ಆಗದೆ ಹೋದರೆ ಅದು ಹೆಂಗಸರು, ಮಕ್ಕಳು ಶಾಪ ಹಾಕ್ತಾರೆ ಅಧಿಕಾರಿಗಳಿಗೆ, ನಾವು ನೋಡಿದ್ದೀವಿ. ಆದ್ದರಿಂದ ದಯಮಾಡಿ ನಿಮ್ಮ ಅವಧಿಯಲ್ಲಿ ನಿಮಗೆ ಸಂಬಂಧ ಪಡೆದೇ ಇದ್ರೂ ಕೂಡ ಜನರ ಹಿತಾಸಕ್ತಿ ದೃಷ್ಟಿಯಿಂದ, ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಿಂದ, ಸಾಮಾಜಿಕ ಕಳಕಳಿಯ ವ್ಯವಸ್ಥೆಯ ದೃಷ್ಟಿಯಿಂದ ತಾವು ಹಿರಿಯ ಸಚಿವರಾಗಿ ಸಂಬಂಧಪಟ್ಟವರಿಗೆ ಒಂದು ನಿರ್ದೇಶನವನ್ನು ಕೊಟ್ಟು ಆ ಪತ್ರವನ್ನು ಅವರಿಗೆ ಹಾಕಿ ಆ ಪತ್ರದ ನಕಲನ್ನು ತಾವು ದಯಮಾಡಿ ರಾಜ್ಯಸಿಗೂ ಕೊಟ್ಟರೆ ನೀವು ನಿರ್ದೇಶನ ಕೊಟ್ಟಿದ್ದೀರಿ, ನಮ್ಮ ಕೆಲಸವೂ ಕೂಡ ಒಂದಷ್ಟು ಸಾರ್ಥಕತೆ ಆಗಿದೆ ಅಂತಕ್ಕಂಥದ್ದನ್ನು ನಾವು ಬಹಳ ಖುಷಿ ಪಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಸರ್.